ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನಮ್ಮ ಮನೆಯ ಒಂದು ಅಲ್ಮಾರ್ ಕ್ಲೀನ್ ಮಾಡ್ತಾ ಇದ್ದೆ. ಒಂದು ಕಬೋರ್ಡ್ ಅಂತ ಏನಲ್ಲ, ಒಂದು ಅಲ್ಮರ್ ಏನಂತ ನಂಗೆ ಗೊತ್ತಿಲ್ಲ. ಅಲ್ಮರ್ ಅಂತ ನಾವಂತೀವಿ. ಇದನ್ನ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ತಾ ಇದ್ದೆ. ಸಡನ್ ಆಗಿ ನೆನಪಾಯ್ತು, ನಮ್ಮಮ್ಮ ಹೇಳಿದ್ರು ಲಾಗ್ ಮಾಡಿ ಅಂತಂದು. ಒಂದು ಕಾರಣಕ್ಕೆ ನಾನೀಗ ಒಂದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ಅಲ್ಮರ್ನ ಕತೆ ಅಂಡ್ ಈ ಅಲ್ಮರಲ್ಲಿರೋ ಒಂದು ಸಾಮಾನುಗಳ ಕತೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಂಡ್ ಈಗ ಸ್ವಲ್ಪ ಆರ್ಗನೈಸ್ ಮಾಡಿ ಒಂದು ಅರೇಂಜ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಅಂಡ್ ಸಡನ್ನಾಗಿ ನಮ್ಮಮ್ಮ ಹೇಳಿದ್ಕೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಏನು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇದ್ದೆ. ಈಗ ಬಂದು ಸ್ವಲ್ಪ ಜೋಡಿಸ್ತಾರೆ ಈಗ ಜೊತೆಗೆ. ಬಾ ಮಮ್ಮಿ, ಅವನ್ನೆಲ್ಲ ತೆಗಿ, ನಾನು ಜೋಡಿಸ್ತೀನಿ. ಇವೆಲ್ಲ ನಾನು ತೆಗಿಬೇಕು. ನಾನೆಲ್ಲ ಕೊಡ್ತೀನಿ. ಹಂಗೆ ಕುತ್ಕೊಂಡು ಕೆಳಗ ನೀನು ಇಡುವಂತ ನೀಟ್. ಅದೊಂದು ಕೆಲಸ ನಂಗೀಗ. ಅಂಡ್ ಹೇಳಬೇಕು ಅಂದರೆ ಈಗ ಇಷ್ಟು ನಾನು ಜೋಡಿಸಿ ಕ್ಲೀನಾಗಿ ಇಡಬೇಕು. ಬಿಕಾಸ್ ಅದು ಫುಲ್ ಮೆಸ್ ಆಗಿಬಿಟ್ಟಿತ್ತು. ಸ್ವಲ್ಪ ಪೇಪರ್ ಎಲ್ಲ ತೆಗೆದು ಒರೆಸಿ ಇಡಬೇಕು. ಇದ್ರಲ್ಲಿರೋ ಯಾವ ಒಂದು ಪಾತ್ರೆ ಸಾಮಾನ ನಮ್ಮಮ್ಮ ಬಳಸಲ್ಲ. ಯಾಕೆ ಬಳಸಲ್ಲ ಮಮ್ಮಿ? ಇಬ್ರಿಗೆ ಏನ್ ಬಳಸ್ತೀಯಮ್ಮ? ಬಂದಾಗ ಬಳಸಲ್ಲ ಏನು? ಜನ ಬಂದಾಗೂ ನಮ್ಮಮ್ಮ ಏನ್ ಬಳಸಲ್ಲ. ಹೌದು. ಯಾವಾಗ ಬಳಸ್ತಿ ಹೇಳ ಮಮ್ಮ? ಕಂಡಿವಲ್ಲ ವಯವ. ಈ ಒಂದು ಬಾಟಲ್ ಕತೆ ಹೇಳ್ತೀನಿ. ಆಗ ಅಲ್ಲಮ್ಮ, ಇನ್ನೊಂದಿತ್ತಲ್ಲ ಅದು ತೊಳ್ಯಾಕ ದೊಡ್ಡ ಉದ್ದೊಂದಿತ್ತಲ್ಲ, ಅದೊಂದೈತಿ. ಈ ಒಂದು ಬಾಟಲ್ ಕತೆ ಏನಂದ್ರೆ, ಇದು ಮಿಲ್ಟನ್ ತೊಳ್ಯಾಕ. ಈ ಮಿಲ್ಟನ್ದೊಂದು ಈ ತಾಮ್ರದ ಕತೆ ಏನಂದ್ರೆ, ಆಗ ರತ್ನ ಆಂಟಿ ಅಂತ ಇದ್ರು ನಮ್ಮ ಮನೆ ಹಳೆ ಕ್ವಾರ್ಟರ್ಸ್ ಹತ್ರ. ಆ ಆಂಟಿ ತಾಮ್ರದ ನೀರು ಕುಡಿತಾ ಇದ್ರು. ಏನಕ್ಕೆ ಅಂದ್ರೆ ಕಾಲ್ ನೋವು ಹೋಗುತ್ತೆ ಅನ್ನೋ ರೀಸನ್ಗೆ ಅವ್ರು ಒಂದು ತಾಮ್ರದ ಬಾಟ್ಲಿಂದ ಚೊಂಬಿಟ್ಕೊಂಡಿದ್ರು ಅನ್ಸುತ್ತೆ ನಮ್ಮ ಹಳೆ ಕ್ವಾರ್ಟರ್ಸ್ ಹತ್ರ. ಆ ಆಂಟಿ ಆ ತಾಮ್ರದ ಬಾಟ್ಲ್ ಅಥವಾ ಚೊಂಬು ನಂಗೆ ನೆನಪಿಲ್ಲ, ನೀರು ಕುಡಿತಾ ಇದ್ರು. ಕಾಲು ನೋವು ಹೋಗುತ್ತೆ ಅನ್ನೋ ರೀಸನ್ಗೆ ನಮ್ಮಮ್ಮ ಬಿಡದೆ ನನ್ನ ಅಕ್ಕನ ಹತ್ರ ಹಠ ಮಾಡಿ ಅಮೆಝಾನಲ್ಲೇನೋ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡಿದ್ಲು ನಮ್ಮಮ್ಮ. ಒಂದು 5 ವರ್ಷದ ಹಳೆ ಒಂದು ಬಾಟಲ್ ಆಗ ಕುಡಿತಾ ಇದ್ಲು. ಈಗ ಅಲ್ಮರಲ್ಲಿ ಬಿದ್ದೈತಿ ನಮ್ಮಮ್ಮಂದು ತಾಮ್ರದ ಬಾಟಲ್. ಅಂಡ್ ಆಮೇಲೆ ಈ ಒಂದು ಮಿಲ್ಟನ್ ಬಾಟಲ್ ಏನಂದ್ರೆ ಚಿಕನ್ ಗುನ್ಯ ಆದಾಗ ಮಗಳು ನಮ್ಮಮ್ಮ ಕೊರೋನಾ ಬಂದಾಗ ನಮ್ಮಿಬ್ರಿಗೆ ಕೊರೋನಾ ಬಂತ. ನಮ್ಮ ಅಕ್ಕಂಗೆ ನಮ್ಮಮ್ಮಂಗೆ ಕೊರೋನಾ ಬಂದಾಗ ಅವರು ಮೇಡಮ್ ಅವರು ನಮ್ಮಮ್ಮನ ದೊಡ್ಡ ಮಗಳವರು ಏನಿದ್ದಾರೆ, ಬಿಸಿನೀರು ಕುಡಿಬೇಕು ಅಮ್ಮ ಒಂದು ಕಾರಣಕ್ಕೆ ಇದನ್ನು ಒಂದು ಆರ್ಡರ್ ಮಾಡಿದ್ರು. ಇದರಲ್ಲಿ ಸ್ವಲ್ಪ ದಿನ ಕುಡಿದ್ರು, ಆಮೇಲೆ ಮತ್ತೆ ಅಲ್ಮರಲ್ಲಿ ಇಟ್ರು. ಇವಾಗ ಕುಡಿಯೇನಂತೀಡೆ. ಇವಾಗ ಕುಡಿತಾಳಂತೆ. ನೋಡ್ತಾರೆ ಎಷ್ಟು ದಿನ ಕುಡಿತಾರೆ ನಮ್ಮ ಅದ್ರಾಗ ಕಾಸ್ಕೊಳಕ್ ಬರ್ತೈತಿ. ಈ ಸ್ಟೋರಿ ಅಂತೂ ನಾನು ಹೇಳಲೇಬೇಕು. ಇದು ನಿಮಗೆ ಗೊತ್ತು, ಎಲೆಕ್ಟ್ರಿಕ್ ವಾಟರ್ ಹೀಟರ್ ಅಂತ ಏನು ಹೇಳ್ತೀವೋ, ನೀರು ಕಾಸಕ್ಕೆ, ಮೊಟ್ಟೆ ಬೇಯಿಸ್ಕೊಳ್ಳೋಕ್ಕೆ, ಮ್ಯಾಗಿ ಮಾಡ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಕೂಡ ಬೇಕು ಅಂತ ನಮ್ಮಮ್ಮ ಆರ್ಡರ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ದು. ಇದನ್ನು ಸ್ವಲ್ಪ ದಿನ ನಾನು ಯೂಸ್ ಮಾಡಿದೆ. ಬಟ್ ನಮ್ಮಮ್ಮ ಏನು ಮಾಡಿದ್ರು, ಅಡುಗೆ ಮನೆಯಲ್ಲಿ ಜಾಗ ಎಲ್ಲ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಎತ್ತಿ ಅಲ್ಮಾರಲ್ಲಿ ಇಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಲ್ಲ. ಇವಾಗ ಇದನ್ನು ತೆಗಿಬೇಕಂತೆ. ಅಲ್ಮಾರಲ್ಲಿ ಹಿಂದೆ ಇರೋ ಸಾಮಾನೆಲ್ಲ ಇವಾಗ ತೆಗಿ ಅಂತ ಹೇಳ್ತಿದ್ದಾರೆ. ಎಷ್ಟು ತುಂಬೆ ನೋಡಪ್ಪ ಅವನ್ನೆಲ್ಲ ಬಾಟ್ಲಿಗಳು, ಅವು ಇವು. ಆ ಬಾಟ್ಲುಗಳೆಲ್ಲ ನೀನ್ ಇಟ್ಟಿರೋದ್ ಮಮ್ಮಿ. ಅವು ಜಾಣೆ ಆಗ್ಬಿಟ್ಟಾಳ ಇವತ್ತು, ಭಾಳ ಜಾಣೆ ಆಗ್ಬಿಟ್ಟಾಳ ನನ್ನ ಮಗಳು. ನಾನ್ ಜಾಣೆ ಕ್ಲೀನ್ ಮಾಡಕತ್ತ ಬಿಟ್ಟಾಳ. ಒಂದು ವಾರ ಆಯ್ತು. ಯಾಕೆ ಅದು ಸ್ವಲ್ಪ ದಿನ ನನಗೆ ಕ್ಲೀನ್ ಮಾಡ್ಬೇಕನ್ಸ್ದಂಗೆ ಮಾಡ್ತೀನಿ. ನಾನು ಮಾಡ್ತಾ ಏನಾದರೂ ಇದನ್ನ ಮಾಡು ಅಂದ್ಬಿಟ್ರೆ ನಾನು ಮಾಡಲ್ಲ. ಈ ಬಾಟಲ್ಲು ಲಿಫ್ಟ್ ಹೆವಿ ಟುಡೇ ಇಫ್ ಯು ವಾಂಟ್ ಸ್ಟ್ರೆಂತ್ ಟುಮಾರೋ. ಇದು ನಮ್ಮ ಅಕ್ಕಂದು. ಎದ್ರಲ್ಲಿ ತಂದಿದ್ಲು ಅನ್ಸುತ್ತೆ. ಇದು ಆಫೀಸಲ್ಲಿ ಕೊಟ್ಟಿದ್ದ. ಇದ್ರದ್ದು ಸ್ಟಿಕ್ಕರ್ ಕೂಡ ಕಿತ್ತಿಲ್ಲ, ಯೂಸೇ ಮಾಡಿಲ್ಲ ಅನ್ಸುತ್ತೆ ನಮ್ಮ ಅಕ್ಕ. ಹಿಂಗೆ ತಾಯಿ ಮಗಳು ತಗೊಳ್ತಾರೆ, ಬಳಸಲ್ಲ. ಓಹ್, ಇಷ್ಟು ತಟ್ಟೆಗಳಿದಾವೆ ನಮ್ಮ ಮನೇಲಿ. ಯಪ್ಪ, ಒಂದು 4 ಸಂಸಾರ ಜೀವನ ಮಾಡ್ಬೋದು, ಅಷ್ಟು ಪಾತ್ರೆ ಸಾಮಾನು ನಮ್ಮ ಮನೇಲಿದ್ದಾವೆ. ಯಪ್ಪ, ಯಾರಿಗಾದ್ರೂ ಬೇಕಿದ್ರೆ ಬಂದು ತಗೊಂಡೋಗ್ಬಿಡಿ. ನಾನು
ನಾನೇನಾದ್ರೂ ಯೂಟ್ಯೂಬ್ ಗಿವ್ ಅವೇ ಮಾಡಿದ್ರೆ ನಮ್ಮ ಮನೆಯಲ್ಲಿರೋ ಪಾತ್ರೆ ಸಾಮಾನ್ಯ ಕೊಡ್ತೀನಿ. ನಾನೊಂದು ಪ್ಲೇಟ್ ತೋರಿಸ್ತೀನಿ ಆಯ್ತಾ, ಆ ಪ್ಲೇಟಲ್ಲಿ ಮನೇಲಿ ಏನು ತಿನ್ಬೋದು ಅಂತ ಕಮೆಂಟ್ ಮಾಡಿ. ಈ ಒಂದು ಪ್ಲೇಟ್ಸ್ ಇದನ್ನ ನಾನೊಂದು ಫೋಟೋ ಹಾಕಿದ್ದೆ ಆಯ್ತಾ, ನನ್ನ ಫ್ರೆಂಡ್ಗೇನೋ ಯಾರಿಗೋ ಹಾಕಿದ್ದೆ, ಏನೋ ಏನೋ ಇಟ್ಬಿಟ್ಟು ಹಾಕಿದ್ದೆ, ಯಾವ ಹೋಟ್ಲಲ್ಲಿ ತಿಂತಿದ್ಯಾ ಅಂತ ರಿಪ್ಲೈ ಮಾಡಿದ್ರು. ಆಬ್ವಿಯಸ್ಲಿ ಅಲ್ವಾ, ಇದು ಹೋಟ್ಲಲ್ಲಿ ಕೊಡ್ತಾರೆ, ಇಲ್ಲೊಂದು ದೋಸೆ ಚಟ್ನಿ ಪಲ್ಯ ಥರ, ಪೂರಿ ಸಾಗು ಆ ಥರ, ಅಥವಾ ಪಲಾವ್ ಹಾಕ್ಬಿಟ್ಟು ಅಂತ. ನಮ್ಮಮ್ಮ ಇದರಲ್ಲಿ ತಿನ್ನಕ್ಕೆ ಬಿಡಲ್ಲ. ಒಳಗಡೆ ತಟ್ಟೆ ಐತ್ ನೋಡು, ಒಳಗಡೆ ತಟ್ಟೆ ಐತ್ ನೋಡು ಅಂತ ಹೇಳ್ತಾರೆ. ಇನ್ ಯಾವಾಗ ತಿನ್ಲಿ ಈ ತಟ್ಟೆಲ್ ನಾನು? ಯಾವಾಗ ತಿನ್ಲಿ ಮಮ್ಮಿ? ನಾನ್ ನೀನು ತಗೊಂಡ್ ತಿನ್ನೆ, ನಾನು ಬೇಡ ಅಂತೇನು? ಎಷ್ಟು ಸಲ ಬೇಡ ಅಂದಿಲ್ಲ ಹೇಳಿ. ಇದು ತಟ್ಟೆಯಲ್ಲಿ ತಿನ್ನಕ್ ಬಿಡಲ್ಲ. ಅಂಡ್ ಈ ಒಂದ್ ತಟ್ಟೆ ಇದ್ರಲ್ಲಿ ಏನ್ ಮಾಡ್ಕೊಡ್ತೀಯ ಮಮ್ಮಿ? ಅದ್ರ ದಿನ ಇದು ರಾಯರ್ಗೆ ಹಣ್ಣು ಹಿಡಿತೀನಿ ಹೇಳಿ, ರಾಯರ್ಗೆ ಎಡೆ ಮಾಡಕ್ ಇಡ್ತಾರ ಆಯ್ತಾ. ಇದನ್ನ ಯಾವ ರೀಸನಿಗೆ ತಗೊಂಡಿದ್ದಂದ್ರೆ, ನಮ್ಮಮ್ಮ ಇದ್ರಲ್ಲಿ ಬೋಂಡಾ ಸೂಪ್ ಮಾಡ್ಕೊಡ್ತೀನಿ ಅಂತ ತಗೊಂಡಿದ್ರು. ಬೋಂಡಾ ಹಾಕ್ಬಿಟ್ಟು ಸೂಪ್ ಹಾಕಿ ಕೊಡ್ತಿದ್ರು ಅಂತ ಅಂದು. ಈ ಎಲ್ಲಾ ಪಾತ್ರೆ ಸಾಮಾನು ತಗೊಂಡಿದ್ ರೀಸನ್, ನನ್ನ ಅಕ್ಕನ ಮದ್ವೆಗೆ ಕಾಲ್ ತೊಳೆಯೋ ಸಾಮಾನು ಕೊಡ್ತೀವಿ ಅನ್ನೋ ಒಂದು ಕಾರಣಕ್ಕೆ. ನಮ್ಮ ಅಕ್ಕನ್ ಅಂದ್ರೆ ಅವಳಿನ್ನೂ ಫಿಕ್ಸ್ ಆಗಿರ್ಲಿಲ್ಲ. ಫಿಕ್ಸ್ ಆಗೋ ಒಂದ್ ವರ್ಷದ ಮುಂಚೆ ಹಡಗ್ಲಿಲ್ ತಗೊಂಡಿದ್ವಿ ಅಲ್ಲ ಮಮ್ಮಿ? ಹಡಗ್ಲಿಲ್ಲ, ಶಾಂತತೆ ನಮ್ಮ ಅತ್ತೆ ನಮ್ಮ ಅಮ್ಮಂಗ್ ಕೊಡ್ಸಿದ್ದು. ಹಿಂಗೆ ತಗೊಂಡ್ಬಿಡಾಕ, ಇಲ್ಲೇ ಹಿಂಗೆ ತಿಂಗಳ ಇಷ್ಟು ಕೊಟ್ಟು ತಗೋಬಹುದು, ಅವ್ರು ಕೊಡ್ತಾರೆ ಅಂತ. ಹಡಗ್ಲಿಲಿ ಒಂದು ಪ್ಯಾರಿಸ್ ಅಂಗಡಿ ಅಂತ ಇದೆ, ಆ ಒಂದು ಮೆಟಲ್ ಶಾಪಲ್ಲಿ ಇಷ್ಟು ಸಾಮಾನುಗಳನ್ನ ಅಕ್ಕನ ಮದುವೆಗೆ ಕಾಲ್ ತೊಳೆ ಸಾಮಾನಾಗಿ ಕೊಡ್ಬೋದು ಅಂತ. ನಮ್ಮ ಅಕ್ಕನ ಮದುವೆಗೆ ಕಾಲ್ ತೊಳೆ ಸಾಮಾನಾಗಿ ನಾವು ಒಂದು ಚೊಂಬು ಸಹ ಕೊಡ್ಲಿಲ್ಲ. ಇವಿಷ್ಟು ಇಲ್ಲೇ ಐತಿ ಮೈತ್ರ, ಪ್ಲೀಸ್ ನೆಕ್ಸ್ಟ್ ಟೈಮ್ ಬಂದಾಗ ಇದಿಷ್ಟು ಸಾಮಾನ ತಗೊಂಡೋಗು, ನಮ್ಮ ಮನೇಲಿ ಜಾಗ ಇಲ್ಲ ಇಟ್ಕೊಳಕ್ಕೆ. ಈ ಒಂದು ಪ್ಲೇಟಲ್ಲಿ ನಿಮ್ಮಮ್ಮ ನನಗೆ ಬೋಂಡಾ ಸೂಪ್ ಮಾಡ್ಕೊಟ್ಟಿಲ್ಲ, ನೀನಾದ್ರೂ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನು. ಇಷ್ಟು ತಟ್ಟೆಗಳು ಒಂದು 3 ರಿಂದ 4 ಡಜನ್ ತಟ್ಟೆಗಳಿದಾವೆ ನಮ್ಮ ಮನೇಲಿ. ಬಟ್ ಇವ್ಯಾವ ತಟ್ಟೆಗಳನ್ನ ನಮ್ಮಮ್ಮ ಬಳಸಲ್ಲ. ಆಗ ಒಂದು ಕಾಲದಲ್ಲಿ ನಮ್ಮಮ್ಮಂಗೆ ಪ್ಲಾಸ್ಟಿಕ್ ಹುಚ್ಚಿತ್ತು, ಸಿರಾಮಿಕ್ದು ಪ್ಲಾಸ್ಟಿಕ್ದು. ಇದು ಒಂಥರದ್ದು ಬಹಳ ದಿನ ಆಯ್ತು ಅಂತ ಹಡಗ್ಲಿಲ್ ಇದ್ದಾಗ ನಾವು ತಗೊಂಡಿದ್ದು ಇದು. ಮತ್ತೆ ಹೊಸಪೇಟೆ ಅಂತೀನಿ ನಾನು, ಹಡಗ್ಲಿ ಉರ್ಸಾಗತ್ತಲ್ವಾ, ಆಗ ಹೊಸಲ್ಲಿ ತಗೊಂಡಿದ್ದು. ಆ ಟೈಮಲ್ಲಿ ಒಂದು ಸ್ವಲ್ಪ ಹುಚ್ಚಿತ್ತು ನಮ್ಮಮ್ಮಂಗೆ. ಪ್ಲಾಸ್ಟಿಕ್ ಸಾಮಾನು ತಗೋಬೇಕು, ಸಿರಾಮಿಕ್ ಸಾಮಾನು ತಗೋಬೇಕು, ಸಿರಾಮಿಕ್ ಬೌಲ್ ತಗೋಬೇಕು, ಲೋಟ ತಗೋಬೇಕು ಅಂತ. ಸಿರಾಮಿಕ್ದು ಕೂಡ ಅದೊಂದು ಅಲ್ಮಾರಿ ತುಂಬಿದೆ, ಅದೊಂದು ದಿನ ತೋರಿಸ್ತೀನಿ ಬೇಕಾದ್ರೆ. ಈ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ನಾನು ಸ್ವಲ್ಪ ದಿನ ತಿಂದೆ. ಮತ್ತೆ ತಿನ್ನೋಕೆ ಹೋದ್ರೆ ಬೈತಾರೆ, ತಗೋಬೇಡ ಇಲ್ಲೇ ಐತಿ ನೋಡು ತಗೋ ಅಂತಂದು. ತುಂಬ ವರ್ಷದ್ದು, ಆಲ್ಮೋಸ್ಟ್ ಒಂದು 10-12 ವರ್ಷದ ಹಳೆ ಪ್ಲೇಟ್ಸ್ ಇದು. 10-12 ವರ್ಷ ಮಮ್ಮಿ? 15 ವರ್ಷ ಆಯ್ತಾನೆ ಹಡಗ್ಲಿ ಉರ್ಸಂದ್ರೆ. 15 ವರ್ಷದ ಪ್ಲೇಟ್ಸ್ ಇದು. ಇದು ಕೂಡ 12 ಮಾರ್ಚ್ 2012 ಮಾರ್ಚಲ್ಲಿ. ತುಂಬ ಚೆನ್ನಾಗಿದೆ, ನನಗೆ ಇದಿಷ್ಟ. ಇದರಲ್ಲಿ ತಿನ್ನೋಕ್ಕೆ, ಇದರಲ್ಲಿ ಅನ್ನ ಹಾಕೊಂಡು ಇದ್ರ ಸುತ್ತ ಸಾಂಬಾರು ಹಾಕೊಂಡು ತಿನ್ನೋಕ್ಕೆ ಫುಲ್ ಇಷ್ಟ. ಇದೊಂದು. ಆಮೇಲೆ ಈ ಪ್ಲೇಟ್ಸ್ ಇವೆಲ್ಲಿ ಮಮ್ಮಿ? ಅವು ಇಲ್ಲೇ ತಗೊಂಡಿದ್ವಲ್ಲ, ವಿಶಾಲ್ ಮಾರ್ಟ್. ಇದು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು. ಇವು 1 2 3 4 ಇದಾವೆ. ನಮ್ಮಮ್ಮ ತಗೊಂಡ್ರೆ 1 ಪೀಸ್ 2 ಪೀಸ್ ಎಲ್ಲ ತಗೊಳ್ಳಲ್ಲ, ಅರ್ಧ ಡಜನ್ ತಗೊಳ್ತಾರೆ. 6 ಪ್ಲೇಟ್ ತಗೊಂಡಿದ್ದಾರೆ. ನಮ್ಮನೆಗೆ ಯಾರು ಬಂದ್ರೂ ಈ ಪ್ಲೇಟಲ್ಲಿ ಕೊಡಲ್ಲ ನಮ್ಮಮ್ಮ. ಮನೆಯಲ್ಲಿ ಆ ಒಳಗಡೆ ಇರೋ ಪ್ಲೇಟ್ಸೇ ಕೊಡ್ತಾರೆ. ಬಟ್ ನನ್ನ ಮಾತ್ರ ಇದನ್ನ ಕ್ಲೀನ್ ಮಾಡು ಅದನ್ನ ಕ್ಲೀನ್ ಮಾಡು ಅಂತ ಹೇಳಿ ತೆಗ್ಸಿ ಮತ್ತೆ ಒರೆಸಿ ಮತ್ತೆ ಇಡೋದು ಅಷ್ಟೇ. ಓ ಕಟ್ಟಾಗ್ಬಿಟ್ಟೈತಿ. ಇದನ್ನು ಸ್ವಲ್ಪ ದಿನ ಹುಚ್ಚಿತ್ತು ನನಗೆ ಈ ಆಟ ಆಡೋದು. ಈಗ ಆಡ್ತಾನೆ ಇಲ್ಲ. ಓ ದೇವ್ರೆ, ತಗೊಳ್ಳಿ ಪ್ಲೀಸ್, ಯಾರಾದ್ರೂ ಬಂದು ತಕೊಂಡು ಹೋಗ್ಬೇಡಿ. ನಮ್ಮ ಮನೇಲಿ ತಟ್ಟೆಗಳೇ ಇದೆ. ಅವಿಷ್ಟು ಬಳಸಿ ಇಚ್ಚಿತಾ ಮಮ್ಮಿ? ಇದನ್ನ ಎಲ್ಲಿ ಬಳಸಿ ಮಮ್ಮಿ? ಎಲ್ಲಾನು ಬಳಸಿ. ಮೈತು ಇದಕ್ ಬಂದಿದ್ರಲ್ಲ, ಫಿಕ್ಸ್ ಮಾಡಕ್ ಬಂದ ಅಷ್ಟು ಮೊನ್ನೆ ಅವ್ರು ಬಂದಾಗ ಇವೆಲ್ಲ ಪ್ರತಿಯೊಂದು ಬಳಸೀನಿ. ಮತ್ತೆ ತೆಗೆದಿಟ್ಟಿರ್ತೀನಿ. ಇಬ್ರು ಇದ್ದಾಗ ಹೆಂಗ ಅವ್ನು ಮಾಡ್ತೀಯ? ಇಷ್ಟು ದೊಡ್ಡ ತಟ್ಟೆ ಎಲ್ಲವೂ ಮುಗಿದು ಇದಾಗ್ಯಾವ. 1 2 5 ಇವನು ಸೇಮ್ 6 ತಟ್ಟೆ ತಗೊಂಡಿದ್ದಾರೆ ನಮ್ಮಮ್ಮ. ಇದನ್ನ ನಮ್ಮ ಅತ್ತೆ ಕೊಟ್ಟಿದ್ದು ಅನ್ಸುತ್ತೆ, ಶಾಂತತೆ ಅನ್ಸುತ್ತಲ್ಲ.
ಈ ಒಂದು ಟ್ರೇಯಲ್ಲೇ ನನಗೆ ಯಾರಾದರೂ ನಮ್ಮ ಮನೇಲಿ ಹುಡ್ಕೊಂಡು ಮಾಡಕ್ಕೆ ಕಾಫಿ ಈ ಒಂದು ಟ್ರೇಯಲ್ಲಿ ಹಿಡ್ಕೊಂಡು ನಾನು ಕೊಡ್ತೀನಿ. ಕಾಫಿ ಇದ್ರಲ್ಲಿ ಕೊಡ್ತೀನಿ. ಟ್ರೇ ಇನ್ನೊಂದಿದೆ, ಅದರಲ್ಲಿ ಉಪ್ಪಿಟ್ಟು ಕೊಡ್ತೀನಿ. ಇದನ್ನ ವರಮಹಾಲಕ್ಷ್ಮಿ ಒಂದ್ಸಲ ತೆಗಿತೀವಿ ನಾವು. ವರಮಹಾಲಕ್ಷ್ಮಿ ಕೂಡ್ಸಕ್ಕೆ ವರ್ಷಕ್ಕೆ ಒಂದ್ಸಲ ಇದನ್ನ ಓಪನ್ ಮಾಡ್ತೀವಿ. ಈ ಗುಂಡಾಲಲ್ಲಿ ಏನು ಮಾಡಿ ಮಮ್ಮಿ? ಹಾಲು ಕಾಯ್ತೀವಿ, ಸಾರು ತೆಗ್ದೀವಿ. ಹಾಲು ಕಾಯಿಸಿದಂತೆ ನಾನಂತೂ ನೋಡಿಲ್ಲ. ನೆಕ್ಸ್ಟ್ ಹಾಲು ಕಾಸ್ದಾಗ ನಾನು ತೋರಿಸ್ತೀನಿ. ಸಾರು ಮಾಡಿವಮ್ಮ. ಇದ್ರಲ್ಲಿ ಸಾಂಬಾರು ಮಾಡಿರ್ಬೇಕು ನೆನಪಿದೆ. ಸ್ಕ್ರಾಚ್ ಔಟ್ ಡ್ಯಾಡಿ ಹೆಸರಿದೆ, H. ಮಲ್ಲಿಕಾರ್ಜುನ್. ಇದು ತಾಮ್ರದ್ದು ಕಾಯಿ ಇಟ್ಟು ಪೂಜೆ ಮಾಡಬೇಕು ಅಂತ ಸ್ವಲ್ಪ ದಿನ ಇಟ್ಲು. ಆಮೇಲೆ ಏನು ಗೊತ್ತಾ, ಈ ಥರ ಡಿಸೈನ್ ಇರೋದು ಬೇಡ ಅಂತೆ. ತೋರಿಸ್ತೀನಿ. ಈ ಥರ ಡಿಸೈನ್ ಇರೋದು ಬೇಡ ಅಂತೆ, ಜಸ್ಟ್ ಪ್ಲೇನ್ ಆಗಿರೋದು ಬೇಕು ಅಂತ ಹೇಳಿ ಇದನ್ನ ಬಿಟ್ಟು ಪ್ಲೇನ್ ಆಗಿರೋದು ತಾಮ್ರದ್ದಲ್ಲ ಮಮ್ಮಿ, ತಾಮ್ರದ ಚೊಂಬು ತೊಗೊಂಡಿದ್ದು ನಮ್ಮಮ್ಮ. ಲೋಬಾನ ಹಾಕಕ್ಕೆ ಒಂದಿನೂ ನಮ್ಮಮ್ಮ ಲೋಬಾನ ಹಾಕೇ ಇಲ್ಲ. ಮೊಬೈಲ್ ನೋಡ್ಕೊಂಡು ಕೂತಾಳೆ, ನಂಗೆ ಸಾಕಾಯ್ತು. ಒಂದು ಮೇನ್ ಇಂಪಾರ್ಟೆಂಟ್ ತೋರಿಸ್ತೀನಿ. ಒಂದು ಕುಕ್ಕರ್. ಈ ಕುಕ್ಕರಲ್ಲಿ ಯಾವಾಗ ಅಡುಗೆ ಮಾಡಿದ್ದೆ ಮಮ್ಮಿ? ಮಾಡಿ ನಾ ಮನೆಗಿದ್ದಾಗ ಅವ್ರು ಇವರೆಲ್ಲ ಸೇರಿದಾಗ ಮಾಡಿ ನೋಡಿಸಿ ನಿಮ್ದಾಗಿನ್ನೆಲ್ಲ ಈಗ ಅದ್ರಾಗ ಯಾರು ಮಾಡಕ್ಕೆ ಅನ್ನೋದು ಪಾತ್ರೆ ಮಾಡೋದು. ಈ ಒಂದು ಕುಕ್ಕರ್ನ ನಾನು ಯಾರಿಗಾದ್ರೂ ಬೇಕಾದರೆ ಬಂದು ತೊಗೊಂಡೋಗಿ, ಅಡ್ರೆಸ್ ಬೇಕು ಅಂದರೆ ಹೇಳಿ ನಾನು ಕೊಡ್ತೀನಿ, ಬಂದು ಪ್ಲೀಸ್ ತೊಗೊಂಡೋಗಿ. ಈ ಕುಕ್ಕರಲ್ಲೂ ಪಾತ್ರೆ ಸಾಂಬಾರಿದ್ದಾವೆ. ಅಪ್ಪ ಸಾಕು. ಅವೆಲ್ಲ ಬಳಸೈತಿ, ಅಷ್ಟು ಬಳಸೈತಿ. ಗುಂಡನ ಮದುವೆಯಾಗ ಎಲ್ಲವನ್ನೂ ಬಳಸೈತಿ, ಒಂದು ದಿನದಾಗ ಮಾಡೈತಿ. ಗುಂಡನ ಮದುವೆಗೆ ಬಳಸಿರೋದಂತೆ. ಗುಂಡನ ಮತ್ತೆ ಚೋಟನ ಮದುವೆಗೆ ಬಳಸೋದು. 3 ವರ್ಷ ಆಯಿತು. ಈಗ ನೆಕ್ಸ್ಟ್ 3 ವರ್ಷ ಬಿಟ್ಟು ಓಪನ್ ಮಾಡ್ತೀವಿ ಅದನ್ನು. ಮೊನ್ನೆ ಎಲ್ಲ ಒಂದು ತೆಗ್ದಿನ ತಗೊಳ್ಳೆ. ಮೊನ್ನೆ ಮತ್ತೆಲ್ಲ ಬೀಗರು ಬಂದಾಗ ಪಾತ್ರೆ ಇದೆ, ಎಲ್ಲರೂ ಸೇರಿದಾಗ ತೆಗ್ದಿನ ಪಿಕ್ಚರ್ ಅಭಿ ಬಾಕಿ ಇದೆ. ಇದನ್ನ ತಗೊಂಬಂದ್ 3 ತಿಂಗಳಾಯ್ತು. ನಾವು ಆಕಿ ಬ್ಯಾಡ ಅಂದ್ಲು, ಐತಿ ಬೇಕಾದಾಗ ಇಸ್ಕಂತ ಅಂದ್ಲು. ನಾವು ಡಾರ್ಲಿಂಗ್ ಕೊಟ್ಟೇ ಇಲ್ಲ ಇದನ್ನ. ಪೇಷಂಟ್ ಆಗೈತದ. ಶಾಂತತೆ ಬಂದು ತಗೊಂಡೋಗ್ಬಿಡು, ದಯವಿಟ್ಟು ತಗೊಂಡೋಗ್ಬಿಡು. ಇಷ್ಟು ಪಾತ್ರೆಲಿ ಇದಂತೂ ಬಳಸೇ ಇಲ್ಲ ಮಮ್ಮಿ. ಒಳಗೆ ಎಷ್ಟದವು? ಇನ್ನು 20 ಮಂದಿ ಬಂದ್ರು ಮಾಡಂಗ್ ಒಳಗೆ ಅದಾವು. ಇಷ್ಟು ಮತ್ತೆ ಏನ್ ಮಾಡ್ತೀವಿ ಮಮ್ಮಿ? ಮತ್ ನಿನ್ನ ಮದುವೆಗೆ ಎಲ್ಲರೂ ಸೇರಿದಾಗ ನಿನ್ ಮನೆ ಗಂಡ ಮನೆಯವ್ರು ಬಂದಾಗ ಎಲ್ಲಿ ಇಸ್ಕೊಳಕ್ ಹೋಗ್ಯವ? ಇಲ್ಲಿ ಅಕ್ಕಪಕ್ಕದಾಗ ಏನ್ ಮನಿ ಅದಾವ ಇಸ್ಕೊಳಕ್? ಕಾಲ್ ತೊಳೆಯೋ ಸಾಮಾನು ಇವೆ ಫಿಕ್ಸ್. ಅವೆಲ್ಲ ಬಳಸಿ ತೆಗಿ, ಹೊಸ ಕೊಡಿಸ್ತೀನಿ. ಈಗೆಲ್ಲ ಕಾಲ್ ತೊಳೆ ಸಾಮಾನು, ಪಾತ್ರೆ ಸಾಮಾನು ತಗೊಳಲ್ಲ ಮಮ್ಮಿ. ನೀನ್ ಗಂಡ ಮನೆಗೆ ಹೋಗ್ಯವ? ಯವ್ವ ಇದ ನಿನ್ ಮನಿ ಎಲ್ಲ ಗಂಡ ಮನಿ ತವ್ರು ಇದ್ದ ಮನಿ, ನೀನ್ ಎಲ್ಲಿ ಹೋಗಲ್ಲ ಅನ್ಬಿಟ್ಟು. ಪಾತ್ರೆ ಸಾಮಾನುಗಳು ಇಷ್ಟಿದೆ. ಇದರಲ್ಲಿ ಒಂದ್ರಲ್ಲಿ ಅನ್ನ, ಒಂದು ಸಾರು, ಒಂದು ಪಲ್ಯ. ಇದರಲ್ಲಿ ಹಾಲು, ಮೊಸರು, ಮಜ್ಜಿಗೆ. ಇನ್ನೊಂದು ಪಾತ್ರೆ ಉಳಿಯುತ್ತೆ ಮಮ್ಮಿ, ತುಪ್ಪ ಕಾಸ್ಕೋಣ. ಇದು ಶೀಲಾಂಟಿದು, ಅಂದಿದ್ದು ಪನ್ನೀರ್ ಮಾಡೋದು. ಇದು ಯಾಕೆ ಮಮ್ಮಿ? ಅದೊಂದು ಸಾರು ನೀಡಕ್ಕ, ಒಂದು ಒಗ್ಗರಣೆ ಕೊಡಕ್ಕ, ಏನಾರ ಸಾಂಬಾರ್ ತಿನ್ನಕ್ಕೆ ಯೂಸ್ ಆಯ್ತು ಇದು. ಅದು ಯೂಸ್ ಆಗೈತಿ. ಅದ್ರಾಗೂ ಮಾಡೈತಿ ಇದ್ರಾಗ. ಇದರಲ್ಲಿ ಇದ್ರಾಗೇನು ಇಸ್ತಕ್ಕ. ಇದೊಂದು ವರ್ಷ ವರಮಹಾಲಕ್ಷ್ಮಿ ಇಡ್ತೀವಲ್ಲೇ, ಇದನ್ನ ಇಡ್ತೀವಿ. ಆ ಚೊಂಬಲ್ಲ ಇದ. ಈ ಗುಂಡಲ್ ಕೊಟ್ಟಿದ್ದ ತಗೊಂಡಿದ್ದ? ಯಾವ್ದು ತಗೊಂಡ್ರ? ಎಲ್ಲ ನಿಮ್ ಡ್ಯಾಡಿ ಹೆಸರದ ಅನ್ನೋದು. ಹೋಳಿಗೆ ಮಾಡೋದು ಎಲೆ ನಮ್ಮಮ್ಮ ಇದ್ರಲ್ಲಿ ಹೋಳಿಗೆ ಮಾಡೇ ಇಲ್ಲ. ಬರಲ್ವ ನನಗದ್ರ ಮಾಡಕ್? ನಮ್ಮಮ್ಮ ಹೋಳಿಗೆ ಮಾಡಕ್ಕೆ ಬರಲ್ಲ. ನನಗೆ ಮೊದ್ಲ ಹೋಳಿಗೆ ಮಾಡಕ್ ಬರಲ್ಲ. ಎಲ್ಲ ಅಲ್ಲಿ ಗಂಡ ಮನೆ ಅನ್ನಕ್ಕೆ ಮಾಡ್ತಿದ್ಲ. ಈಗ ಬರಲ್ಲ ಅನ್ನಲ್ಲ, ಹೋಳಿಗೆ ಒಂದು ಬರಲ್ಲ ಸರಿ ನನಗೆ. ಅದು ಅವನೇ ಅಷ್ಟು ಬಳಸ್ತೀನಿ. ಚೊಂಬಿ ಯಾವಾಗ ಬಳಸಿ ಮಮ್ಮಿ? ಎಲ್ಲ ಬೀಗ್ರ ಬಂದ ಎಲ್ಲ ಬಳಸಿ ಕುತ್ಕ. ಯಾರಿಗಾದ್ರೂ ಚೊಂಬಿನ ಅವಶ್ಯಕತೆ ಇದ್ರೆ ಬಂದು ತಗೊಂಡೋಗಿ. ಇಷ್ಟು ಯಪ್ಪ, ನಮ್ಮ ಮನೇಲಿ ಚೊಂಬಲ್ಲಿ ನೀರು ಕುಡಿಯೋರೇ ಇಲ್ಲ. ಇನ್ನು ಅವನು ಒಂದಿವ್ಸ ಒಳಗೆ ಸೇರಿಸಿದ್ರು ನಡೀತೈತೆ. ತಾಯಿ ಮಗಳ ಇಬ್ಬರಿಗೆ ನೀನೊಂದು ದಿನಕ್ಕೆ 10 ಲೋಟ ನೀರು ಕುಡಿತೀವಿ. ಲೋಟಗಳಾಗ ಜಾಸ್ತಿ ನೀರು ಕುಡಿಬೇಕು, ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೆ ಜಾಸ್ತಿ ನೀರು ಕುಡಿತೀವಿ. ಈ ಒಂದು ಗ್ಲಾಸಸ್ ಇದರಲ್ಲಿ ಟೀನೇ ಕುಡಿಯೋಲ್ಲ ನಮ್ಮಮ್ಮ.
ನಾನೇ ಟೀನ ಕುಡಿಯಲ್ಲ, ಆಫೀಸ್ನಾಗ ಕುಡಿದು ಬಂದ್ರೆ ಮುಗಿತು ಕತೆ. ಅದಕ್ಕೆ ಸಪ್ರೇಟ್ ಫ್ಯಾನ್ಸಿ ಗ್ಲಾಸಸ್ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಹಳೆಯ ಮಗಳು ಪ್ರತಿ ಸಲ ಹೋದಾಗ ನಾನು ಹಳೆಯಂಗೊಂದು ಮಗಳಿಗೊಂದು ಅಂತಂದು ವಿಶಾಲ್ ಮಾಡಲ್ಲಾದ್ರೂ ತರ್ತಾಳೆ, ಇಲ್ಲ ಎಲ್ಲಾದ್ರೂ ಎಕ್ಸಿಬಿಷನ್ ಹೋದ್ರೂ ತಗೋಬರ್ತಾಳೆ. ಮಲ್ಲಮ್ ನೋಡೆ ಮಲ್ಲಮ್ ನೋಡು, ತಡಿ ಚಿತ್ತ ಮಲ್ಲಮ್ ನೋಡು. ಮಲ್ಲಮ್ಮ ಅಂತ ನಮ್ಮಮ್ಮ ನೀವು ರಿಮೋಟ್ ಇಲ್ಲಿ ಗೊತ್ತಿಲ್ಲ, ಟಿವಿ ನೋಡ್ತಾರೆ. ಇದು 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 ಹಿರಿಯಪ್ಪ ನಮ್ಮಮ್ಮ ಮಲ್ಲಮ್ಮ ನೋಡ್ಬೇಕಂತ ಕಂಟಿನ್ಯೂ ಮಾಡ್ತೀನಿ. ಆಕಿ ಕಲೆ ನೋಡಿ 62 ವರ್ಷ ಅಂತೆ. ಯಾರ ಬರೀ ಇರ್ತಾರ ಹಂಗ. ಈಗ 62 ವರ್ಷಕ್ಕೆ ಹಂಗ ಮಾಡೋದು ಉಂಟೇನು? ನೀನ್ ಮಾಡ್ ಮಮ್ಮಿ. ಅಯ್ಯೋ ಆಕಿ ವಯಸ್ಸಿಗೆ ನಾನೇ ಮುಗಿದ ಕತೆ ಇರ್ತನೇ ಇಲ್ಲ. ನೋಡ್ ಸುಮ್ಮನೆ ಇದನ್ನ ರಿಲಯನ್ಸ್ ಅಲ್ಲಿ ತಂದಿದ್ದು. ಸ್ವಲ್ಪ ದಿನ ಇದನ್ನು ಇದ್ರಲ್ಲೂ ಸ್ವಲ್ಪ ನೀರು ಹಾಕಿ ನಮ್ಮಮ್ಮ ಇಟ್ಟರು, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಇಲ್ಲ. ಈಗ ಅಂಡೇವಲ್ಲ ಮಮ್ಮಿ, ಅಂಡೇವ್ ಅಂತೀವಿ ನಾವು. ಅದು ಒಂದು 30 ವರ್ಷದ ಹಳೆ ಅಂಡೇವ್ ನೀರು ಕುಡಿತಾ ಇದ್ವಿ. ಇವ್ರಪ್ಪ ಕೊಟ್ಟಿದ್ದು, ಕುಬೇರಪ್ಪ ಕೊಟ್ಟಿದ್ರಲ್ಲಿ ಕುಡಿತಾ ಇದೀವಿ. ಅದು ಕೂಡ ತಾಮ್ರದ ನೀರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಸೊ ಅದನ್ನ ಬಳಸ್ತಾ ಇದ್ವಿ, ಇದನ್ನ ಬಳಸ್ತಾ ಇಲ್ಲ, ಇದ್ರಲ್ಲೇ ಇಟ್ಟಿದ್ವಿ. ಬರೀ ಬಾಟಲ್ ಮೇಲೆ ಇಟ್ಕೊಂಡಿದ್ದಾಳೆ ನಮ್ಮಮ್ಮ. ಇದ್ರಲ್ಲಿ ಸಾಂಬಾರು ತುಂಬಿಕೊಡ್ತಾಳೆ ಯಾರಾದ್ರು ಬಂದ್ರೆ, ತರಿಸ್ಬೇಕಾಗುತ್ತೆ. ನಮ್ಮ ಮನೇಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಕೂಡ ಇದೆ, ಆದ್ರೆ ತಟ್ಟೆ ಇಡ್ಲಿ ಅಂತೂ ನಮ್ಮಮ್ಮ ಮಾಡಲ್ಲ. ತಟ್ಟೆ ಇಡ್ಲಿ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಇದನ್ನ ಎಕ್ಸಿಬಿಷನ್ ಅಲ್ಲಿ ತಗೊಬಂದು ನಾವ್ ಇಟ್ಟಿರೋದು. ಖರ್ಚಿಕ ಮಾಡ್ಲಿಲ್ಲಲ್ಲ, ಬಾವಳ್ಯಾರ ಮಾಡಿಕೊಂಬಂದ್ರಿ ಸರ್. ಮಾಡ್ಲೇ ಇಲ್ಲ, ಮಾಡೋದು ಇಲ್ಲ. ನಮ್ಮಮ್ಮ ಚೆಕ್ ಬುಕ್ ನಿಟ್ಗ ನಿನಗೆ ಬರ್ತದೆ, ನಿಮ್ಮ ಅಪ್ಪನ ಆಸ್ತಿ ಇರ್ತದೆ. ಒಂದು ಚೆಕ್ ಕೂಡ ಬರ್ದಿಲ್ಲ, ಅಷ್ಟೊಂದು ರಿಚ್ ನಮ್ಮಮ್ಮ. ಮಮ್ಮಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಬೇಗ 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 ಬಾ. ಎಲ್ಲ ಕರೆಕ್ಟ್ ಆಗಿ ಇರ್ತಿದ್ದಿ ಮಮ್ಮಿ, ನಿದ್ದೆ ಬರ್ತಿದ್ವಿ. ನಮ್ಮ ಮನೇಲಿ ಹಾಟ್ ಬಾಕ್ಸ್ ಇದೆ. ಈ ಹಾಟ್ ಬಾಕ್ಸ್ ಅಲ್ಲಿ ಇದು ನಮ್ಗೆ ವರ್ಷಕ್ಕೆ ಒಂದ್ಸಲ ಯೂಸ್ ಆಗುತ್ತೆ. ವರಮಹಾಲಕ್ಷ್ಮಿಗೆ ನಮ್ಮ ಅವಕ್ಕನ ಹೆಸರೇನೊಮ್ಮೆ ಅಡುಗೆ ಮಾಡ್ತಾರಲ್ಲ ಅಂತ ಶಾಂತಮ್ಮಕ್ಕ ಬಂದಾಗ ಚಪಾತಿ ಮಾಡಿ ಇದ್ರಲ್ಲಿ ಹಾಕ್ತಾರೆ, ಅದಕ್ಕೊಂದೇ ಯೂಸ್ ಆಗೋದು. ಅವಾಗ ಯೂಸ್ ಮಾಡಿದ್ರೆ ಮತ್ತೆ ಇಲ್ಲೇ ಸೇರಿಸಿರ್ತೀವಿ. ಈ ಥರ ತಟ್ಟೆಗಳು ಸುಮಾರು ಇದೆ. ನಮ್ಮಮ್ಮ ಎಲ್ಲಿ ತೊಗೊಂಡಿದ್ದಾಳಂತ ಗೊತ್ತಿಲ್ಲ. ಇದನ್ನ ಬಳಸೇ ಇಲ್ಲ ಮಮ್ಮಿ. ಇದು ಬಳಸಿಯಾ? ಹೊಸ ಏನಿದು ಎಣ್ಣೆ ಕರಿಯೋ ಕಡಾಯಿ ಐತೆ ನಮ್ಮ ಮನೇಲಿ, ಬೇಕಾದ್ರೆ ಹೇಳಿ. ಇದ್ರ ಮೇಲೆ ಯಾರ ಹೆಸರಿದೆ ಅಂದರೆ ಎಲ್ಲದ್ರ ಮೇಲೂ ಡ್ಯಾಡಿ ಹೆಸರೇ, H ಮಲ್ಲಿಕಾರ್ಜುನ್ ನನ್ನ ಡ್ಯಾಡಿ ಹೆಸರು. ಓಕೆ, ಈಗ ಪಾತ್ರೆ ಸಾಮಾನು ಜೋಡಿಸೋ ಸಮಯ. ಪಟ್ಪಟ್ ಅಂತ ಜೋಡಿಸಿ ಸಿಗ್ತೀನಿ ರೀ. ಸಾಕಾಯ್ತು ನನಗೆ ಇದಿಷ್ಟು ತೆಗಿಯೋದ್ರೊಳಗಡೆ. ಅದ್ರಾಗ ಇದಾಗಲ್ಲ ಮಮ್ಮಿ, ಬೆಂಕಿ ಅದ್ರಾಗ ಮಾಡಿದ್ರಾಗ. ಇದು ಪುಟ್ಟು ಮಾಡೋದು. ರೀಸೆಂಟಾಗಿ ಮಾಡ್ಕೊಂಡು ತಿಂತಾ ಇರ್ತೀವಿ ನಾವು ಪುಟ್ಟುನ. ಇದನ್ನು ನಮ್ಮ ಬಾಬಾ ಆರ್ಡ್ರ್ ಮಾಡಿದ್ದು, ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಅನ್ಸುತ್ತೆ. ಸೊಕ್ಕದಾಗಿರುತ್ತೆ. ಮೊನ್ನೆ ತಾನೇ ಮಾಡಿದ್ಲು ನಮ್ಮಮ್ಮ. ನಿಮಗೆ ರೆಸಿಪಿ ಬೇಕಂದರೆ ನಿಮಗೆ ಆದಷ್ಟು ಬೇಗ ತೋರಿಸ್ಕೊಡ್ತೀನಿ. ಪುಟ್ಟು ಮತ್ತು ಕಡಲೆ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಇದು ಭಾರಿ ಇಷ್ಟ ನಮ್ಮಮ್ಮಗೆ, ಬಳಸ್ತಾ ಇರ್ತಾರೆ. 2 ಚಕ್ಲಿ ಮಾಡೋದಾಯ್ತು ನಮ್ಮ ಮನೆಯಲ್ಲಿ. ಒಂದಿನಕ್ಕೂ ನಮ್ಮಮ್ಮ ಚಕ್ಲಿ ಮಾಡ್ಕೊಡ್ಲಿಲ್ಲ. ವರಮಹಾಲಕ್ಷ್ಮಿ ಒಂದ್ಸಲ ಮಾಡ್ತಾಳೆ ಅಷ್ಟೇ ಚಕ್ಲಿನ. ತಿನ್ನಕ್ ಮಾಡ್ಕೊಡಲ್ಲ, ಏನಿಲ್ಲ. ತಿನ್ನಲ್ಲ ನೀನ್ ಬರೇ ಡಯಟ್ ಅಂತಿದ್. ಹೌದು. ಇದಿಷ್ಟು ಅರೇಂಜ್ ಮಾಡಿದೆ, ಆರ್ಗನೈಸ್ ಆಗಿ ಇಟ್ಟಿದ್ದೀನಿ. ಅರೇಂಜ್ಮೆಂಟ್ಸ್ ಮಾಡಿ ಇಷ್ಟೊತ್ತು ಆ್ಯಂಡ್ 1 hour ಆಯಿತು ಆಲ್ಮೋಸ್ಟ್ ಇದೆಲ್ಲ ಮುಗಿಯೋಕ್ಕೆ. ಆ್ಯಂಡ್ ನಮ್ಮಮ್ಮ ಏನು ಮಾಡಿಲ್ಲ. ಹೆಂಗೈತೆ ಮಮ್ಮಿ? ಚೆನ್ನಾಗಿ ಮಾಡಿ. ನಾನೇ ಗೊತ್ತಲ್ಲ ಹೆಂಗೆ. ಈ ಪಾತ್ರೆ ಸಾಮಾನ ತೋರ್ಸೋದು ಮರ್ತೆ ನಾನು. ಇದನ್ನಂತೂ ಬಳಸೇ ಇಲ್ಲ ನಮ್ಮಮ್ಮ. ಇದು ಎದಕ್ಕ ಇದು ಬಟ್ಟೆ ತಗೊಂಡಾಗ ಕೊಟ್ಟಿದ್ರಮ್ಮ? ಇವು ಮಮ್ಮಿ ಇಲ್ಲ ಓದಿಲ್ಲ, ತಗೊಂಡಿದ್ವಿ. ಬಟ್ಟೆ ತೊಗೊಂಡ್ರೆ ಕೊಡ್ತಾರಾ? ಇಲ್ಲ, ಹೊಸ ತಗೊಂಡಿದ್ವಿ. ಪೇಟೆಗೆ ಕೊಟ್ಟಿದ್ರು ಅವನಲ್ಲಿರೋ. ಹೌದಾ? ಇನ್ನೂ ಇದೆ, ಅಲ್ಲೊಂದು ಇದೆ, ಅದನ್ನು ತೋರಿಸ್ತೀನಿ ಯಾವಾಗಲಾದರೂ. ಆ್ಯಂಡ್ ಇಷ್ಟು ಇದಾಗಿತ್ತು ನಮ್ಮ ಮನೆಯ ಒಂದು 30-40 ವರ್ಷದ ಕ್ಲೀನ್ ಆಯ್ತು.
ಪಾತ್ರೆ ಸಾಮಾನುಗಳು ಕೂಡ ತೋರಿಸಿದ್ವಿ. 12 ವರ್ಷ ನೀವು ಮೈತು ಇದ್ರ ಕೊಡಿಸ ಒಂದು ಎಷ್ಟು 4 ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದ್ರಲ್ಲಿ ನಾವು ಜಾಸ್ತಿ ಬಳಸೋದು ಈ ಒಂದು ಪುಟ್ಟು ಮಾಡೋದು ಒಂದೆರಡು ಪ್ಲೇಟ್ಸ್ ಅಷ್ಟೇ. ನೀನ್ ಈಗೆಲ್ಲ ಉಪಯೋಗಿಸ್ತಿ ತಗ ಯಾವ್ದು ಮಾಡ್ತೀನಿ. ಯೂಟ್ಯೂಬ್ಗೋಸ್ಕರ. ಹೌದು, ನೆಕ್ಸ್ಟ್ ಇದ್ರಲ್ಲಿ ನಾನು ಅಡುಗೆ ಮಾಡ್ತೀನಿ, ಆದಷ್ಟು ಬೇಗ ತೋರಿಸ್ತೀನಿ. ಬಿಫೋರ್ ಫೋಟೋ ನಾನು ತಗೊಂಡ್ಲಿಲ್ಲ, ಅದೆಷ್ಟು ಮೆಸ್ ಆಗಿತ್ತು ಅಂತ. ತಗೊಂಡಿದ್ರೆ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ನಾನೊಂದು ಫೋಟೋ ಅಥವಾ ವಿಡಿಯೋ ಹಾಕ್ಬೋದಿತ್ತು. ದಟ್ಸ್ ಓಕೆ. ಅಷ್ಟೇ, ಇದೊಂದು ರ್ಯಾಂಡಮ್ ಲಾಗ್ ಆಗಿತ್ತು. ಆ್ಯಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ನಮ್ಮ ಮನೆಯ ಪಾತ್ರೆ ಸಾಮಾನುಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಅಷ್ಟೇ.